सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मकेऽस्मिन् अष्टमे आत्मगृहीत्यधिकरणे तस्मिन् आत्मगृहीत्यधिकरणे उपनिबद्धं ಸ್ವಲ್ಪ इरಲಿ उपनिबद्धं द्वितीयं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तदशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतस्य सप्तदशतमस्य सूत्रस्य भाष्यभागे तस्य अपरां योजनां यथाचार्यानुग्रहम् इदानीं विचारयामः। इदानीं तस्य सूत्रस्य अपरा योजना सप्तदशतम सूत्रस्य अपरा योजना इदानीं विचार्यते। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम भक्तानुग्रहणैकान्तशान्तस्वान्तसमुज्ज्वलं संयज्ञं संयमीन्द्राणां सार्वभौमं जगद्गुरुं किङ्करीभूतभक्तैन पङ्कजातविशोषणं ध्यायामि शङ्कराचार्यं सर्वलोकैकशङ्करम्। ओम भक्तानुग्रहणैकान्तशान्तस्वान्तसमुज्ज्वलं संयज्ञं संयमीन्द्राणां सार्वभौमं जगद्गुरुं किङ्करीभूतभक्तैन पङ्कजातविशोषणं ध्यायामि शङ्कराचार्यं सर्वलोकैकशङ्करम्। ध्यायामि शङ्कराचार्यं सर्वलोकैकशङ्करम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे द्विसूत्रात्मकम् अष्टमम् आत्मगृहीत्यधिकरणम्। ओम
ಆತ್ಮಗೃಹೀತಿರಿತರವದುತ್ತರಾತ್ ಓಂ ಅನ್ವಯಾದಿತಿ ಸ್ಯಾದವಧಾರಣಾತ್. ಇಮೇ ದ್ವೇ ಸೂತ್ರೇ ತಸ್ಮಿನ್ ಆತ್ಮಗೃಹೀತ್ಯಧಿಕರಣೆ ಉಪನಿಬದ್ಧೆ ಭಗವತ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇಣ. ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ದ್ವಿತೀಯಂ ಸೂತ್ರಂ ಅಂತಿಮಂ ಸೂತ್ರಂ. ತಸ್ಯ ಸೂತ್ರಸ್ಯ ಅಪರಾಯೋಜನಾ ಇದಾನೀಂ ವಿಚಾರ್ಯತೆ. ತಸ್ಯ ಸೂತ್ರಸ್ಯ ಅಪರಾಯೋಜನಾ ಪ್ರಥಮಾಯೋಜನಾ ವಿಚಾರಿತಂ. ಪ್ರಥಮಾಯೋಜನಾ ಇದಾನೀಂ ತಸ್ಯೈವ ಅಪರಾಯೋಜನಾ ವಿಚಾರ್ಯತೆ. ಪಶ್ಯಾಮಃ. ಸೂತ್ರಂ ದ್ವಿವಾರಂ ಪಠಾಮಃ. ಪ್ರಕೃತಂ ಸೂತ್ರಂ ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಅವಧಾರಣಾತ್ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಸರ್ವಂ ಸಮಾನಮೇವ. ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣಾತ್ ಇತ್ಯತ್ರ ಅನ್ವಯಾತ್. ಅನ್ವಯಾದಿತ್ಯುಕ್ತೆ ವಾಕ್ಯಾನ್ವಯಾತ್. ವಾಕ್ಯಾನ್ವಯಾದಿತ್ಯುಕ್ತೆ ವಾಕ್ಯಾನ್ವಯ ಸಾಮರ್ಥ್ಯಾತ್ ಇತ್ಯರ್ಥಃ. ವಾಕ್ಯಾನ್ವಯ ಸಾಮರ್ಥ್ಯಾತ್ किं भवति? अत्र आत्मशब्दस्य परमात्मा न गृहीतव्यः इति निश्चयो भवति. किं भवति इत्युक्ते निश्चयो भवति. कथं निश्चयो भवति? अत्र परमात्मा न गृहीतव्यः. अन्वयात्. कुतः अन्वयात्? वाक्यान्वय सामर्थ्यात् इत्यर्थ. इष्टू ಕೂಡ पूर्वपक्ष. अन्वयात् इति चेत् वाक्यान्वय सामर्थ्यात् अत्र आत्मशब्दस्य परमात्मा न गृहीतव्यः. ಕಥಮ ಆತ್ಮೇತಿ ಅಂತ ಇದೆಯಲ್ಲ, ಅಲ್ಲಿ ಈ ವಾಕ್ಯಾನ್ವಯ ಸಾಮರ್ಥ್ಯದಿಂದ ಆತ್ಮಶಬ್ದ ಎನ್ನುವ ಒಂದು ಪದಕ್ಕೆ ಅಲ್ಲಿ ಪರಮಾತ್ಮ ಎಂಬುದಾಗಿ ನಾವು ತೆಗೆದುಕೊಳ್ಳಬಹುದು. ಆದರೆ ಮುಂದೆ ಇದೆಯಲ್ಲ ಛಾಂದೋಗ್ಯದಲ್ಲಿ ಸದೇವ ಸೌಮ್ಯದಮಗ್ರಾಸೀತ್ ಅಂತ, ಅಲ್ಲಿ ಬರತಕ್ಕಂತಹ ಸಚ್ಛಬ್ದಕ್ಕೆ ಆತ್ಮಶಬ್ದ ಆತ್ಮ ಎಂಬ ಅರ್ಥವನ್ನು ಮಾಡಬಾರದು. ಯಾಕೆ? ವಾಕ್ಯಾನ್ವಯ ಸಾಮರ್ಥ್ಯಾತ್. ಏನು ವಾಕ್ಯಾನ್ವಯ ಸಾಮರ್ಥ್ಯಾತ್ ಅಂತಂದ್ರೆ ಉಪಕ್ರಮದಿಂದ ಉಪಸಂಹಾರದವರೆಗೂ ಕೂಡ ಆ ಪ್ರಕರಣದಲ್ಲಿ ಏನು ಅಲ್ಲಿ ಈ ಸತ್ ಎಂಬ ಶಬ್ದವನ್ನು ಬಳಸಿದ್ದಾರೆಯೇ ಹೊರತು ಸತ್ ಎಂಬ ಶಬ್ದವೇ ಅನ್ವಿತವಾಗಿ ಬಂದಿದೆ. ಏನೋ ಒಂದು ಕಡೆ ಮೊದಲು ಹೇಳ್ಬಿಟ್ಟು ಆಮೇಲಿಂದೆಲ್ಲ ಆತ್ಮ ಅಂತ ಹೇಳಿದ್ರೆ ಏನೋ ಒಪ್ಪೋದಾಗಿತ್ತು. ಆದರೆ ಪೂರ್ಣವಾಗಿ ಈ ವಾಕ್ಯಾನ್ವಯ ಯಾವುದರಲ್ಲಿದೆ? ಈ ಸತ್ ಶಬ್ದದಲ್ಲಿದೆ ಅನ್ವಯ. ಆದ್ದರಿಂದ ಹೇಗೆ ಆತ್ಮಶಬ್ದ ಆತ್ಮ ಅಂತ ನೀವು ಅರ್ಥ ಮಾಡ್ತೀರಾ? ಪರಮಾತ್ಮ ನಗೃಹೀತವ್ಯ ಇತಿ ಚೇತ್ ಅಂದ್ರೆ ಅದಕ್ಕೆ ಉತ್ತರ ಏನಿಲ್ಲ, ಒಂದೇ ಒಂದು ಉತ್ತರ, ಸ್ಯಾತ್. ಏನ್ ಸ್ಯಾತ್? ಕಿಂ ಸ್ಯಾತ್? ಪರಮಾತ್ಮ ಗ್ರಹಣಂ ಸ್ಯಾತ್. ಕಸ್ಮಾತ್ ಕಾರಣಾತ್ ಕುತಃ ಅವಧಾರಣ ಅವಧಾರಣ ಸಾಮರ್ಥ್ಯಾತ್ ಇತ್ಯರ್ಥ. ಅಂದ್ರೇನು? ವಾಕ್ಯಗಳ ಅನ್ವಯ ಬಲದಿಂದ, ವಾಕ್ಯದ ಅಂತ ಹೇಳಿ ವಾಕ್ಯದ ಅನ್ವಯ ಬಲದಿಂದ ಎಲ್ಲಿ ಸತ್ ಎಂಬ ಶಬ್ದವೇ ಅನ್ವಿತವಾಗಿದೆ ಪೂರ್ತಿಯಾಗಿ, ಎಲ್ಲಿ ಛಾಂದೋಗ್ಯದಲ್ಲಿ ತದೇವ ಸೌಮ್ಯದಮಗ್ರಾಸೀದೇಕಮೇವ ದ್ವಿತೀಯಂ ಅಂತ ಹೇಳಿ ಈ ಒಂದು ಅನ್ವಯದ ಬಲದಿಂದ ಇಲ್ಲಿ ಆತ್ಮಶಬ್ದಕ್ಕೆ ಪರಮಾತ್ಮ ಸತ್ಶಬ್ದಕ್ಕೆ ಪರಮಾತ್ಮ ಎಂಬ ಅರ್ಥವನ್ನು ತೆಗೆದುಕೊಳ್ಳಬಾರದು. ಸತ್ಶಬ್ದಸ್ಯ ಅಂತ ಹೇಳಿದ್ರೆ ಆತ್ಮಶಬ್ದ ಅಂತ ಹೇಳಿದ್ರೆ ಸತ್ಶಬ್ದ ಪರಮಾತ್ಮ ತೆಗೆದುಕೊಳ್ಳ
ಅಂತ ನೀನು ಹೇಳುವುದಾದರೆ, ಅಂದ್ರೆ ಪರಮಾತ್ಮ ಎಂಬ ಅರ್ಥವನ್ನ ಸ್ಯಾತ್ ತೆಗೆದುಕೊಳ್ಳಬಹುದಾಗಿದೆ. ಏಕೆಂದರೆ ಏಕೆಂದರೆ ಅವಧಾರಣೆ ಇರುವುದರಿಂದ. ಎಲ್ಲಿ ಅವಧಾರಣೆ ಏನು ಅಂತಕ್ಕಂಥದ್ದು ನೋಡೋಣ. ಈಗ ಇದರ ಒಂದು ಈ ಸಂದರ್ಭ ಅದು ನೋಡಕ್ ಹೋದ್ರೆ ಯಾವುದು? ಎರಡು. ಒಂದು ಕಾಣ್ವೋಪನಿಷತ್ತು, ಒಂದು ಛಾಂದೋಗ್ಯೋಪನಿಷತ್ತು. ಬೃಹದಾರಣ್ಯಕ, ಛಾಂದೋಗ್ಯ ಎರಡರಲ್ಲೂ ಬಂದಿರತಕ್ಕಂತಹ ಆ ಕಾಣ್ವೋಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಏನು ಬಂದಿದೆ? ಕಥಮಾತ್ಮಿತಿಯೋಯಂ ವಿಜ್ಞಾನಮಯ ಪ್ರಾಣೇಶು ಅಂತ ಪ್ರಾರಂಭವಾಗಿದೆ. ಮತ್ತೆ ಛಾಂದೋಗ್ಯದಲ್ಲಿ ಏನಾಗಿದೆ? ಸದೇವ ಸೌಮ್ಯದ ಮಗ್ರಾಸೀದೇಕಮೇವಾದ್ವಿತಿ ಎಂಬುದಾಗಿ ಉಪಕ್ರಾಂತವಾಗಿದೆ. ಹೀಗಿರುವಾಗ ಎರಡೂ ಕಡೆಗಳಲ್ಲಿ ಒಂದೇ ಒಂದು ತತ್ವ ಉಪಕ್ರಾಂತವಾಗಿದೆಯೋ, ಒಂದೇ ಒಂದು ತತ್ವ ಎಂಬುದಾಗಿ ನಾವು ತಿಳಿಯಬೇಕು. ಯಾವುದನ್ನ ಎರಡೂ ಕಡೆ ಇದ್ರೆ ಕಥಮ ಆತ್ಮೇತಿ ಎನ್ನುವಾಗ ಆತ್ಮ ಎಂಬ ಶಬ್ದ, ಮತ್ತು ಇಲ್ಲಿ ಸದೇವ ಸೌಮ್ಯದ ಮಗ್ರಾಸೀತ್ ಎನ್ನುವಾಗ ಸತ್ ಎಂಬ ಶಬ್ದ. ಇವೆರಡಕ್ಕೂ ಕೂಡ ಸಮಾನವಾದ ಅರ್ಥ ಇದೆಯೋ, ಒಂದೇ ತತ್ವ ಸಮಾನವಾಗಿ ಹೇಳಲ್ಪಟ್ಟಿದೆಯೋ, ಅಥವಾ ಎರಡೂ ಕೂಡ ಬೇರೆ ಬೇರೆಯ ತತ್ವಗಳು? ಏನು ಹೇಳಿದಾಗಾಯ್ತು ಇಲ್ಲಿ ನೋಡಿ. ಇದನ್ನ ಅನುವಾದ ಮಾಡ್ಕೋಣ ಈಗ ಭಾಷವಾಗಿ. ಕಾಣ್ವಚ್ಛಾಂದೋಗ್ಯಯೋ, ಇಲ್ಲಿ ಒಂದು ಸಣ್ಣ ವಿಶೇಷ ಏನ್ ಮಾಡಬೇಕು? ಕಾಣ್ವ ಛಾಂದೋಗ್ಯಯೋ ಅಂತ ಅಲ್ವಾ ಅರ್ಥ ಇದು. ಆದರೆ ನಾವು ಉಚ್ಚಾರ ಮಾಡುವಾಗ ಕಾಣ್ವಚ್ಛಾಂದೋಗ್ಯಯೋ ಅಂತ ಒತ್ತಬೇಕು. ಚಕಾರಕ್ಕೆ ಚಕಾರ ಒತ್ತಾಗಿದೆ. ಯಾಕೆ? ನಿಯಮ ಅದು. ಈ ಚಕಾರ ಬಂದಾಗ ಅದು ನಿಯಮ ಅದು. ಅಕಾರದ ಮುಂದೆ ಚಕಾರ ಬಂದಾಗ ಮಹಾ ಇನ್ನೊಂದು ಚಕಾರ ಮಹಾ ಒತ್ತಬೇಕದು. ಕಾಣ್ವಚ್ಛಾಂದೋಗ್ಯ ಒತ್ತಕ್ಷರ ಬರ್ತದೆ. ಕಾಣ್ವಚ್ಛಾಂದೋಗ್ಯಯೋ ಷಷ್ಠಾಧ್ಯಾಯೇ ಕ್ರಮಶಃ ಶ್ರೂಯಮಾಣಯೋ ಕಿಂತತ್ ಕಥಮ ಆತ್ಮೇತಿಯೋಯಂ ವಿಜ್ಞಾನಮಯ ಪ್ರಾಣೇಶು ತದೇವ ಸೌಮ್ಯೇದಮಗ್ರ ಆಸೀದೇಕಮೇವಾದ್ವಿತೀಯಂ ಇತ್ಯತ್ರ ಉಭಯತ್ರ ಏಕಮೇವ ವಸ್ತು ಸಾಮಾನ್ಯೇನ ವಿವಕ್ಷಿತಂ ಅಥವಾ ಪೃಥಕ್ ಪೃಥಕ್ ವಸ್ತು ವಿವಕ್ಷಿತಂ ಇತಿ ಸಂಶಯ. ಇಷ್ಟು ಸಂಶಯ ಅರ್ಥವಾಗುತ್ತಲ್ಲ. ಮತ್ತೆ ಇಲ್ಲಿ ಏನು? ಮೊಟ್ಟ ಮೊದಲಿಗೆ ಪೂರ್ವಪಕ್ಷ ಏನು? ಉಪಕ್ರಮ ಭೇದಾತ್. ಉಪಕ್ರಮ ಭೇದಾದಿತ್ಯುಕ್ತೆ ಬೃಹದಾರಣ್ಯಕ್ಕೆ ಕಥಮ ಆತ್ಮ ಇತಿ ಆತ್ಮಶಬ್ದೇನ ಪ್ರಕ್ರಾಂತಃ ಛಾಂದೋಗ್ಯೇತು ಸದೇವ ಸೌಮ್ಯದಮಗ್ರಾಸೀದೇಕಮೇವಾದ್ವಿತೀಯಂ ಇತ್ಯತ್ರ ತಚ್ಛಬ್ದೇನ ಉಪಕ್ರಾಂತ. ಅತಃ ಉಪಕ್ರಮ ಭೇದ ಪ್ರಾಪ್ತ. ಉಪಕ್ರಮ ಭೇದ ಪ್ರಾಪ್ತ. ತಸ್ಮಾತ್ ಉಪಕ್ರಮ ಭೇದಾತ್ ಪೃಥಕ್ ಪೃಥಕ್ ವಸ್ತು ವಿವಕ್ಷಿತಂ ಇತಿ ಪೂರ್ವ ಪಕ್ಷಃ. ಅಸ್ಯ ಉತ್ತರ ಪಕ್ಷಃ ಸಿದ್ಧಾಂತಸ್ತು ಕಥಂ ವರ್ತತೆ ಇತ್ಯುಕ್ತೆ ಸ ಆತ್ಮ ತತ್ವಮಸಿ ಇತಿ ಉತ್ತರಾತ್ ಉತ್ತರವಾಕ್ಯ ಸಾಮರ್ಥ್ಯಾತ್ ಏಕಮೇವ ಆತ್ಮವಸ್ತು ಸಾಮಾನ್ಯೇನ ವಿವಕ್ಷಿತಂ ಇತಿ ನಿರ್ಣಯ. ಇದು ಇದರ ಒಂದು ಸಂಕ್ಷಿಪ್ತವಾದ ಅರ್ಥ. ಇದನ್ನ ನಾವು ಏನೋ ಇವಾಗ ಹೇಳ್ಬಿಟ್ವಿ ಅಲ್ವಾ, ಇದಕ್ಕೆ ನಮಗೆ ಬಲ ಯಾವುದು? ಇದನ್ನು ಹೇಳಬೇಕಾದ್ರೆ ಏನೇನು ನಮ್ಮ ಸ್ವಸಾಮರ್ಥ್ಯದಿಂದ ಏನು ಪದಗಳು ನಾವು ಹಾಕಿರ್ಬೋದು, ಬೇರೆ ವಿಚಾರ. ಆದರೆ ಇದಕ್ಕೆ ಬಲ ಏನು ಅಂತಕ್ಕಂಥದ್ರಲ್ಲಿ ಈ ಶ್ಲೋಕ ಇದೆಯಲ್ಲ, ನಾವು ಈ ಒಂದು ಅಧಿಕರಣಕ್ಕೆ ಮೊಟ್ಟ ಮೊದಲ ಶ್ಲೋಕ ಬಂದಿದೆ ಅಂತ,
ಅದೇ ಬಲ. ನೋಡಿ, ಮೊದಲನೆಯ ಯೋಜನೆಗೆ ಏನು ಶ್ಲೋಕ ಇತ್ತು? ಆತ್ಮ ವಾಯಿದಮಿತ್ಯತ್ರ ವಿರಾಟ್ ಸ್ಯಾದ್ ಅಥವೇಶ್ವರ ಭೂತಾ ಸೃಷ್ಟೇರ್ನೇಶ್ವರ ಸ್ಯಾದ್ಯವಾ ಧ್ಯಾನಯನಾದ್ ವಿರಾಟ್ ಭೂತೋಪಸಂಹೃತೇರೀಶಃ ಸ್ಯಾದದ್ವೈತಾವಧಾರಣಾತ್ ಅರ್ಥವಾದೋ ಗವಾದ್ಯುಕ್ತಿ ಬ್ರಹ್ಮಾತ್ಮತ್ವಂ ವಿವಕ್ಷಿತಂ ಅಂತ ಹೇಳಿ ಪ್ರಥಮ ಯೋಜನಾ ಇದು. ಮೊದಲನೆಯದಾಗಿ ಯೋಜನೆಯನ್ನು ಮಾಡಿದ್ರು ಭಗವತ್ಪಾದರು. ಅಲ್ಲಿ ಆತ್ಮವಾಯುಮಿತ್ಯತ್ರ ಅಂತ ಈ ಐತರೇಯ ಶ್ರುತಿಯಲ್ಲಿ ಬಂದಿರತಕ್ಕಂಥ ವಾಕ್ಯ ಆತ್ಮವಾಯುಮೇಕ ಏವಾಗ್ರ ಆಸೀತ್ ಅಂತ ಶ್ರುತಿ ಅಂತ ತೆಗೆದುಕೊಂಡು ಅಲ್ಲಿ ಆತ್ಮಶಬ್ದ ಎಂಬುದರಿಂದ ಮುಖ್ಯ ಆತ್ಮನೋ ಅಥವಾ ವಿರಳಾತ್ಮನೋ ಅಂತ ಹೇಳಿ ಇಲ್ಲ ಇದು ವಿರಳಾತ್ಮ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆ ಅಂದರೆ ಭೂತ ಸೃಷ್ಟಿಯನ್ನು ಹೇಳಿಲ್ಲ, ಲೋಕಪಾದರು ಲೋಕಗಳ ಸೃಷ್ಟಿಯನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಹಸು ಅಶ್ವ ಅವೆಲ್ಲ ತಗೊಂಡ್ಬಂದಿದ್ದಾನೆ, ಇವೆಲ್ಲ ಉತ್ಪತ್ತಿ ಮಾಡಿ ಕೊಡೋದಕ್ಕೆ ಯಾರಾಗುತ್ತೆ? ಅದು ಪರಮಾತ್ಮನ ಕೆಲಸನ ವಿರಾಟಾತ್ಮನ ಕೆಲಸ ಅದು ಅಂತ ಹೇಳಿ, ಇಲ್ಲ ಹಾಗಲ್ಲ, ಇದು ಭೂತೋಪಸಂಹೃತೆ. ಭೂತಗಳು ಅಂದರೆ ಪಂಚಭೂತಗಳನ್ನ ಉಪಸಂಹಾರ ಮಾಡಿಕೊಂಡು ನಂತರ ಲೋಕಗಳನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ತಿಳಿಯಬೇಕು. ನೋಡಿ, ಇದು ಯಾರಿಗೆ ಗೊತ್ತಾಗುತ್ತೆ? ಲೋಕಗಳನ್ನು ಸೃಷ್ಟಿ ಮಾಡಿರುವುದರಿಂದ ಇವನು ಪರಮಾತ್ಮನಲ್ಲ, ವಿರಾಟಾತ್ಮ ಅಂತ ಹೇಳಿದ್ರು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಲ್ಲಪ್ಪ ಏನು ಅರ್ಥ ಮಾಡ್ತಾ ಇದ್ದೀರಿ ನೀವು? ಎಲ್ಲವನ್ನೂ ಹೇಳಬೇಕಾ ನಿಮಗೆ ಬಾಯಿ ಬಿಟ್ಟು? ಒಂದು ಕಡೆ ಹೇಳಿರ್ತಾರೆ, ಅದೇ ಪ್ರಕರಣವನ್ನು ಹೇಳುವಾಗ ಆ ಒಂದು ಕಡೆ ಹೇಳಿದ್ದನ್ನು ನೀವು ಇನ್ನೊಂದು ಕಡೆ ಅನ್ವಯ ಮಾಡ್ಕೊಳ್ಬೇಕು. ಅದನ್ನ ಏನು ಹೇಳಿದ್ದಾರೆ? ಭೂತ ಸೃಷ್ಟಿಯನ್ನೇ ಹೇಳಿದ್ದಾರೆ ಎಲ್ಲ ಕಡೆ ತೈತ್ತಿರೀಯದಲ್ಲಿ, ಅದನ್ನು ಅನ್ವಯ ಮಾಡ್ಕೊಳ್ಳಿ ಅಷ್ಟೇ. ಲೋಕವನ್ನು ಸೃಷ್ಟಿ ಮಾಡಿದ ಅಂತಂದ್ರೆ ಅಲ್ಲಿ ಏನು ಅಧ್ಯಾಹೃತವಾಗಿದೆ? ಭೂತಗಳನ್ನ ಸೃಷ್ಟಿ ಮಾಡಿದ ನಂತರ ಅಂತ ನೀವು ತಿಳ್ಕೊಳ್ಬೇಕು. ಯಾತಕ್ಕೆ? ಒಂದು ಇದಕ್ಕೆ ಉಪನಿಷದ್ ವಾಕ್ಯಗಳ ಬಲ ಇದೆ, ಇನ್ನೊಂದು ಅರ್ಥದ ಬಲ ಇದೆ ಅಂತ ಹೇಳಿ ಹೀಗೆ ಅರ್ಥ ಮಾಡಿ. ಭೂತೋಪಸಂಹೃತೆ ಈಶಃ ಸ್ಯಾತ್. ಭೂತೋಪಸಂಹೃತೆ ಅಂದ್ರೆ ಪಂಚಭೂತಗಳನ್ನ ಸೃಷ್ಟಿ ಮಾಡಿ ನಂತರ ಅದನ್ನು ಉಪಸಂಹಾರ ಮಾಡಿಕೊಂಡು, ಅಂದ್ರೆ ಎಳೆದು ತೆಗೆದುಕೊಂಡು ಬಂದು ಅಂತ ಇಲ್ಲಿ ಹಾಕ್ಕೊಂಡು ನಂತರ ಲೋಕ ಸೃಷ್ಟಿಯನ್ನು ನಾವು ತಿಳಿಬೇಕು. ಮತ್ತೆ ಅದ್ವೈತ ಅವಧಾರಣ ಅಂದ್ರೆ ಎಲ್ಲ ಕಡೆಯಲ್ಲಿಯೂ ಕೂಡ ಮುಂದೆ ಏನು ಹೇಳಿದರೆ, ಏಷ ಬ್ರಹ್ಮೈಷ ಇಂದ್ರೇಶ ಪ್ರಜಾಪತಿರೇ ತೇ ಸರ್ವೇ ದೇವಾ ಇವಾರೆ ಪಂಚಮಹಾಭೂತಾನಿ ಅಂತ ಹೇಳಿ ಪೂರ್ತಿ ಪ್ರಜ್ಞಾನೇತ್ರೋ ಲೋಕ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದ್ದಾರೆ. ಹೀಗೆ ಅದ್ವೈತ ಅವಧಾರಣೆ ಇರುವುದರಿಂದ ಇಲ್ಲಿ ಪರಮಾತ್ಮನನ್ನೇ. ಇನ್ನು ಹಸು ಹೇಳಿದ್ದ ಅದು ಅರ್ಥವಾದ ಅಷ್ಟೇ. ಯಾಕೆ? ಅದು ಯುಕ್ತಿ, ಇದನ್ನು ತಿಳಿಸಿಕೊಡುವುದಕ್ಕೋಸ್ಕರ ಅದನ್ನು ಹೇಳಿದ್ದರಷ್ಟೇ. ಪರಮಾತ್ಮ ಪ್ರಥಮ ಯೋಜನೆ ಆಯಿತು ಅಂತ ತಿಳ್ಕೊಂಡಾಯ್ತು. ಯಾಕೆ ಇನ್ನೊಂದ್ಸಲ ಹೇಳ್ತಾ ಇದ್ರೆ ಸರಿಯಾಗಿ ಅರ್ಥವಾದ ಅಷ್ಟೇ, ಇನ್ನೇನು. ಈಗ ಪ್ರಕೃತ ಈಗ ನಾವು ಹೇಳಿದ್ವಲ್ಲ ಅನ್ವಯ, ಎರಡನೇ ಯೋಜನೆ, ಅದಕ್ಕೇನು ಬಲ ಅಂದ್ರೆ ಅದಕ್ಕೂ ಇದೇ ಬಲ. ಯಾವುದು? ಈ ಶ್ಲೋಕ ಏನೋ ಒಂದ್ಸಲ ಹೇಳಿದ್ವಲ್ಲ, ಹಿಂದೆ ಒಂದ್ಸಲ ಹೇಳಿದ್ವಿ, ಇದು ಜ್ಞಾಪಕ ಮಾಡ್ಕೊಂಡು. ದ್ವಯೋರ್ವಸ್ತ್ವನ್ಯದೇಕಂ ವಾ ಕಾಣ್ವಚ್ಛಾಂದೋಗ್ಯ ಷಷ್ಠಯೋ ಉಭಯತ್ರ ಪೃಥಗ್ವಸ್ತು ಸದಾತ್ಮಭ್ಯಾಮುಪಕ್ರಮಾತ್. ದ್ವಯೋಃ ವಸ್ತು ಅನ್ಯತ್ ಏಕಂ ವಾಕ್. ದ್ವಯೋಃ ಇತ್ಯುಕ್ತೆ ದ್ವಯೋಃ ಕಾಣ್ವಚ್ಛಾಂದೋಗ್ಯಯೋಃ. ಕಾಣ್ವ ಛಾಂದೋಗ್ಯ ಎರಡೂ ಅಲ್ಲಿ ಷಷ್ಠಯೋಃ. 6ನೇ ಅಧ್ಯಾಯದಲ್ಲಿ ಎರಡು ಅಧ್ಯಾಯಗಳನ್ನ ಹಿಂದೆ ಆಗಿದೆ, ಅದನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. 6ನೇ ಅಧ್ಯಾಯದಲ್ಲಿ ಛಾಂದೋಗ್ಯದಲ್ಲಿರತಕ್ಕಂಥ 2 ವಸ್ತು ಹೇಳಿದ್ದಾರಲ್ಲ, ಅದು ಏನು? ಉಭಯತ್ರ ಎರಡೂ ಕಡೆಯಲ್ಲಿ ಪೃಥಗ್ ವಸ್ತು. ಇದು ಪೂರ್ವಪಕ್ಷ. ಮೊದಲನೇದು ಸಂಶಯ. ಪೃಥಗ್ ವಸ್ತು ಎರಡೂ ಬೇರೆ ಬೇರೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆ? ಸದಾತ್ಮಭ್ಯಾಮ್ ಉಪಕ್ರಮಾತ್. ತಚ್ಚ
ಆತ್ಮಾತ ಆತ್ಮ ಚ ತದಾತ್ಮಾನೌ ತಾಭ್ಯಾಂ ಸದಾತ್ಮಭ್ಯಾಂ. ಒಂದು ಕಡೆ ಆತ್ಮ ಅಂತ ಉಪಕ್ರಮಿಸಿದ್ದಾರೆ, ಇನ್ನೊಂದು ಕಡೆ ಸತ್ ಎಂಬುದಾಗಿ ಉಪಕ್ರಮಿಸಿದ್ದಾರೆ. ಆದ್ದರಿಂದ ಎರಡೂ ಕೂಡ ಬೇರೆ ಬೇರೆ ವಸ್ತು ತತ್ವ ಅಂದ್ಬಿಟ್ಟು ಅದು ಇದು ಪೂರ್ವಪಕ್ಷ. ಅದಕ್ಕೆ ಸಿದ್ಧಾಂತ ಹೇಳ್ತಾ ಇದ್ದಾರೆ, ಸಾಧಾರಣೋಯಂ ಸಚ್ಛಬ್ದ. ಅಯ್ಯೋ, ಸಚ್ಛಬ್ದ ಇದೆಯಲ್ಲ, ಇದು ಸಾಧಾರಣ ಶಬ್ದ ಅಂದ್ರೇನು? ಸಾಮಾನ್ಯ ಶಬ್ದ. ಸಾಮಾನ್ಯ ಶಬ್ದ ಅಂದ್ರೆ ಏನು? ಸಾಮಾನ್ಯ ಶಬ್ದವನ್ನ ಎಲ್ಲೇ ಉಪಯೋಗಿಸಿದರೂ ಕೂಡ ಅದಕ್ಕೇನು ಅರ್ಥ ಆಗುತ್ತೆ? ಅದಕ್ಕೆ ವಿಸ್ತಾರವಾದ ಅರ್ಥ ಆಗ್ಬಿಡುತ್ತೆ. ಇದನ್ನೇ ಒಂದೇ ಒಂದು ಅರ್ಥವನ್ನು ಹೇಳಬೇಕಾದ್ರೇನು? ಆ ಸಾಧಾರಣ ಶಬ್ದವು ವಿಶೇಷವಾದ ಶಬ್ದದಿಂದ ಕೂಡಿಕೊಂಡಿರಬೇಕು. ಮುಂದೆ ಎಲ್ಲ ವಿಶೇಷ ಹೇಳಿರ್ತಾರನ್ನ. ಹಾಗಾಗಿ ಸತ್ ಎಂಬುದು ಸಾಧಾರಣ ಶಬ್ದ, ಅದಕ್ಕೆ ವಿಶೇಷ ಹೇಳಿದ್ದಾರೆ ಮುಂದೆ. ಏನಂತ? ಆತ್ಮೈಕತ್ವವನ್ನ ಹೇಳಿದ್ದಾರೆ. ಆತ್ಮೈಕತ್ವವನ್ನು ಹೇಳಿರೋದ್ರಿಂದ ಇಲ್ಲಿ ಆ ಸಾಧಾರಣವಾದ ಶಬ್ದಕ್ಕೆ ಆತ್ಮ ಎಂಬ ಶಬ್ದವನ್ನು ಅರ್ಥ ಮಾಡಬೇಕು. ಈಗ ರಾಮನು ಬಂದನು ಅಂತ ಒಂದು ಪದ ಇದ್ರೆ ಅಲ್ಲಿ ರಾಮ ಅಂತಕ್ಕಂಥದ್ದು ಏನು? ಅದು ಸಾಧಾರಣ ಶಬ್ದ. ಯಾತಕ್ಕೆ? ರಾಮ ಅಂದ್ರೆ ಕೋದಂಡ ರಾಮ ಬೇಕಾದ್ರೂ ಆಗ್ಬಹುದು, ಭಾರ್ಗವ ರಾಮ ಬೇಕಾದ್ರೂ ಆಗ್ಬಹುದು, ಯಾವನು ಇನ್ನೊಬ್ಬ ರಾಮ ಬೇಕಾದ್ರೂ ಆಗ್ಬಹುದು, ಯಾರು ಬೇಕಾದ್ರೂ ಆಗ್ಬಹುದು. ಆದರೆ ರಾಮನು ಬಂದನು ಅಂದ್ಬಿಟ್ಟು ಮುಂದೆ ಏನು ಹೇಳಿದ್ದಾರೆ? ಅವನ ಹಿಂದೆ ಸೀತೆಯು ಬರುತ್ತಿದ್ದಾಳೆ ಅಂದ್ಬಿಟ್ರೆ ಸೀತೆ ಎಂಬ ವಿಶೇಷಣದಿಂದ ರಾಮ ಶಬ್ದವನ್ನು ಹೇಳಿದಾಗ ಆಗ ಶ್ರೀರಾಮ ಕೋದಂಡರಾಮ ಅಂತ ಅರ್ಥ. ಹಾಗೆ ಸಾಧಾರಣ ಶಬ್ದ ಏನು? ವಿಶೇಷವಾದ ಶಬ್ದ. ವಿಶೇಷವಾದ ಏನು? ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಇದೆ. ಸ ಆತ್ಮ ತತ್ವ ಇತ್ಯತಃ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂಬುದಿರುವುದರಿಂದ ಈ ಸ ಆತ್ಮ ತತ್ವಮಸಿ ಎನ್ನುವುದು ಹೊಂದಬೇಕಾದರೆ ಈ ಸಾಧಾರಣ ಶಬ್ದ ಇತ್ತಲ್ಲ ಸತ್ ಅಂತ, ಅದಕ್ಕೆ ಆತ್ಮ ಎಂಬ ಶಬ್ದವನ್ನೇ ಮಾಡಬೇಕು ಅಂದ್ಬಿಟ್ಟು ಆಮೇಲೆ ವಾಕ್ಯಶೇಷಾದಾತ್ಮವಾಚಿ ತಸ್ಮಾತ್ ವಸ್ತ್ವೇಕಮೇತಯೋ. ಇಲ್ಲಿ ವಾಕ್ಯಶೇಷಾದ ಮುಂದೆ ಎಲ್ಲ ಕಡೆಯಲ್ಲಿಯೂ ಕೂಡ ಆತ್ಮನನ್ನೇ ಹೇಳಿದ್ದಾರೆ. ಹೌದಾನೆ? ಸ ಆತ್ಮ ತತ್ವಮಸಿ ಅಂತ ಹೇಳಿ ಇವನನ್ನೇ ನಿನ್ನ ಆತ್ಮನ ಏನು ಆ ಸ ಆತ್ಮ ತತ್ವಮಸಿ ಅಂತಕ್ಕಂಥದ್ದು 9 ಪರ್ಯಾಯದಲ್ಲಿ ಹೇಳಿ ಅದನ್ನು ಸಿದ್ಧ ಮಾಡಿದ್ದಾರೆ. ಆದ್ದರಿಂದ ಎರಡೂ ಕಡೆ ಅಲ್ಲೇನೋ ಆತ್ಮ ಅಂದ್ರೆ ಆತ್ಮನೇ ಪರಮಾತ್ಮನೇ, ಅದು ಸಿದ್ಧ ಮಾಡಾಯಿತು. ಇಲ್ಲೂ ಕೂಡ ಸತ್ ಎಂಬ ಶಬ್ದದಿಂದ ಆತ್ಮನನ್ನೇ ಗ್ರಹಣ ಮಾಡಬೇಕು ಅಂತ. ಈ ಎರಡು ಶ್ಲೋಕ, ಒಂದು ಶ್ಲೋಕ ನಾವು ಜ್ಞಾಪಕ ಇಟ್ಕೊಂಡ್ರೆ ಅದಕ್ಕೆ ನನ್ನ ಪೂರ್ತಿ ಅರ್ಥ ಆಯ್ತು. ನೋಡೋಣ, ಈ ಭಾಷೆ ನೋಡೋಣ, ಗೊತ್ತಾಗ್ಬಿಡ್ತು. ಯದುಕ್ತಂ ಉಪಕ್ರಮ, ಇದು ಅರ್ಥ ತಿಳ್ಕೊಂಬಿಟ್ರೆ ನಮ್ಮ ಭಾಷೆ ಸುಲಭ ಆಗುತ್ತೆ ಅರ್ಥ ಮಾಡ್ಕೊಳ್ಳೋ, ಅಷ್ಟೇ, ಇನ್ನೇನಿಲ್ಲ. ಯದುಕ್ತಂ ಉಪಕ್ರಮಾನ್ವಯಾತ್ ಉಪಕ್ರಮೇ ಚ ಆತ್ಮಶಬ್ದ ಶ್ರವಣಾಭಾವಾತ್ ನ ಆತ್ಮಗ್ರಹೀತಿ ಇತಿ ತಸ್ಯ ಕಹ ಪರಿಹಾರ ಇತಿ ಚೇತ್. ನೋಡಪ್ಪ, ನೀನು ಹಿಂದೆ ಹೇಳಿದ್ಯಲ್ಲ ಉಪಕ್ರಮ ಅನ್ವಯಾತ್ ಅಂದ್ರೆ ಉಪಕ್ರಮವೇ ಎಲ್ಲ ಕಡೆಯಲ್ಲಿಯೂ ಅನ್ವಿತವಾಗಿದೆ. ಎಲ್ಲ ಕಡೆ ಅಂದ್ರೇನು? ಉಪಸಂಹಾರದವರೆಗೂ ಕೂಡ ಉಪಕ್ರಮವೇ ಅನ್ವಿತವಾಗಿದೆ. ಯಾವುದು? ಸತ್ ಸತ್ ಎಂಬ ಶಬ್ದವು ಅನ್ವಿತವಾಗಿದೆ. ಮತ್ತು ಉಪಕ್ರಮೇ ಚ ಆತ್ಮಶಬ್ದ ಶ್ರವಣಾಭಾವಾತ್, ಮತ್ತೆ ಉಪಕ್ರಮದಲ್ಲಿ ಆತ್ಮ ಎಂಬ ಶಬ್ದವನ್ನು ಬಳಸಿಲ್ಲ. ಆತ್ಮ ಶಬ್ದ ಅಭಾವಾತ್, ಆತ್ಮಶಬ್ದ ಬಳಸಿಲ್ಲ. ಒಂದು ಸತ್ ಎಂಬುದು ಪೂರ್ಣವಾಗಿ ಅನ್ವಿತವಾಗಿದೆ ಎಲ್ಲ ಕಡೆಯಲ್ಲಿಯೂ. ಇನ್ನೊಂದು ಆತ್ಮ ಅಂತ ಕಂಠೋಕ್ತವಾಗಿ ಬಳಸಿಲ್ಲ. ಎಲ್ಲಿ? ಬೃಹದಾರಣ್ಯಕದಲ್ಲಿ ಬಳಸಿದ ಹಾಗೆ ಇಲ್ಲಿ ಬಳಸಿಲ್ಲ. ಆದ್ದರಿಂದ ಏನಾಯ್ತು? ನ ಆತ್ಮಗೃಹೀತಿ. ಇಲ್ಲಿ ಆ ಒಂದು ಬೃಹದಾರಣ್ಯಕದಲ್ಲಿ ಯಾವ ಆತ್ಮನನ್ನು ಗ್ರಹಿಸಿದ್ದೇವೆಯೋ ಕಥಮ ಆತ್ಮೇತಿ ಎನ್ನುವ ಕಡೆ ಆ ಆತ್ಮನನ್ನ ಇಲ್ಲಿ ಗ್ರಹಿಸಬಾರದು, ಬೇರೆ ಆಯ್ತು. ಇದಕ್ಕೆ ನೀನು ಈಗ ಹೇಳಿದ್ಯಲ್ಲಪ್ಪ ಈ ಥರ, ಅದಕ್ಕೆ ಕಹ ಪರಿಹಾರ, ಪರಿಹಾರ ಏನು ಅಂತ ಕೇಳಿದರೆ
ಸೋ ಅಭಿಧೀಯತೆ. ಸೋ ಅಭಿಧೀಯತೆ ಏನು? ಸಹ ಪರಿಹಾರ ಅಭಿಧೀಯತೆ. ಈಗ ಆ ಪರಿಹಾರವು ಹೇಳಲ್ಪಡುತ್ತದೆ. ಅಂದರೆ ನಾವು ಈಗ ಅದಕ್ಕೆ ಪರಿಹಾರವನ್ನು ಹೇಳ್ತೇವೆ ಅಂತ ಅರ್ಥ. ಏನಂತ ಪರಿಹಾರ ಹೇಳ್ತೇವೆ? ಇದನ್ನು ಹೇಳ್ತಾ ಇರ್ತಕ್ಕಂಥವ್ರು ಯಾರು? ಭಗವಾನ್ ಬಾದರಾಯಣರು. ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ನೀನು ಅನ್ವಯಾದಿತ್ಯ ಚೇತ್ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾವು ಈಗ ಹೇಳ್ತಾ ಇದ್ದೇವೆ ಸಿದ್ಧಾಂತವನ್ನ, ಅವಿದ್ಯೆ ಪರಿಹಾರವನ್ನು ಹೇಳ್ತಾ ಇದ್ದೇವೆ. ಏನಂತ? ಸಾವಿದೆ ಸ್ಯಾದವಧಾರಣ ಅನ್ನುವ ಒಂದು ಸಮಾಧಾನವ ಪರಿಹಾರವನ್ನು ನಾವು ಹೇಳ್ತಾ ಇದ್ದೇವೆ. ಏನು ಇದರರ್ಥ ಅಂದ್ರೆ, ಭವೇತ್ ಉಪಪನ್ನ ಆತ್ಮಗೃಹೀತಿ. ಇಲ್ಲಿ ಆತ್ಮಗೃಹೀತಿ ಉಪಪನ್ನ ಭವೇತ್ ಅಂದ್ರೆ ಆತ್ಮಗ್ರಹಣವು ಇಲ್ಲಿ ಉಪಪನ್ನ ಭವೇತ್, ಎಲ್ಲ ದೃಷ್ಟಿಯಿಂದಲೂ ಕೂಡ ಹೊಂದುವುದಾಗಿ ಆಗಿದೆ. ಆತ್ಮಗ್ರಹಣವೇ ಆಗಿದೆ. ಯಾಕೆ? ಅದು ಅವಧಾರಣ, ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿರುತ್ತಾರೆ. ಹೌದ್ ತಾನೆ? ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿರುತ್ತಾರೆ ಅಂದ್ರೆ ಏನನ್ನ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿರ್ತಾರೆ ಅಂತಂದ್ರೆ, ಅದು ಒಂದು ಇದನ್ನ ಹೇಳಬೇಕು. ಯಾವುದು ಆ ಸಂದರ್ಭ ಇದೆಯಲ್ಲ, ಅದನ್ನ ನಾವು ತಿಳ್ಕೊಳ್ಳಿ. ಏನು ನೋಡಿ, ಇಲ್ಲಿ ಹೇಳ್ತಾರೆ, ತಥಾ ಹಿ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. 6-1 1 ಅಂತ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಒಂದಲ್ಲ, ಅದು 6-1 3ನೇ ಮಂತ್ರ. ಅದು ಇದು ತಪ್ಪಾಕಡೆ. ಇತಿ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಅವಧಾರ್ಯ ತತ್ ಸಂಪಿಪಾದೈಷಯ ತದೇವ ಇತ್ಯಾಹ. ನೋಡಿ, ಇಲ್ಲಿ ಇದನ್ನ ಜ್ಞಾಪಕ ಮಾಡ್ತಾ ಇದ್ದಾರೆ. ಏನು? ಇಲ್ಲಿ ಆ ಶ್ವೇತಕೇತು ಬರ್ತಾನೆ ಗುರುಕೋದಿಂದ, ಅಪ್ರತ್ರ ಬರ್ತಾನೆ. ಏನು ಬಹಳ ಜಂಭದಿಂದ, ಏನು ಎದೆ ಉಬ್ಬಿಸಿ ಬರ್ತಾ ಇದ್ದಾನೆ. ಆವಾಗ ಅವರ ಅಪ್ಪ ತಂದೆ ಹೇಳ್ತಾನೆ, ಆ ಒಂದು ಮಂತ್ರ ಬರುತ್ತಲ್ಲಪ್ಪ, ಎನ್ನು ಸೌಮ್ಯ ಇದಂ ಮಹಾಮನ ಅನುಚಾನಮಾನಿ ಸ್ತಬ್ಧೋಸಿ ಉತತಮಾದೇಶಮಪ್ರಾಕ್ಷ್ಯ ಏನಾಶ್ರುತಂ ಶ್ರುತಂ ಭವತಿ. ಈ ಮಂತ್ರ ಅದನ್ನ ಅಲ್ಲಿ ಹೇಳ್ತಕ್ಕಂಥದ್ದು. ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಮಿತಿ. ಕೇಳ್ಬಿಟ್ಟ, ಏನಪ್ಪ ಇಷ್ಟೊಂದೆಲ್ಲ ಬರ್ತಾ ಇದೆಯಲ್ಲ, ಏನು ಎದೆ ಒಬ್ಬಿಸಿ ನಿಮ್ಮ ಗುರುಗಳು ಏನಾದರೂ ಕೂಡ ಇದನ್ನ ಹೇಳ್ಕೊಟ್ರ? ಏನು ಹೇಳ್ಕೊಟ್ರು? ಯಾವುದರಿಂದ ಅಂದ್ರೆ ಯಾವ ಒಂದು ತತ್ವವನ್ನ ತಿಳಿಯುವುದರಿಂದ ಅಶ್ರುತಂ ಶ್ರುತಂ ಭವತಿ, ಕೇಳದೆ ಇರುವುದೂ ಕೂಡ ಕೇಳಲ್ಪಟ್ಟಂತೆ ಆಗುವುದು. ಅಮತಂ ಮನನ ಮಾಡದೆ ಇರುವುದೂ ಕೂಡ ಮನನ ಮಾಡಲ್ಪಟ್ಟಂತೆ ಆಗುವುದು. ಅವಿಜ್ಞಾತಂ ಅಂದ್ರೆ ಯಾವುದು ಅವಿಜ್ಞಾತವಾಗಿರುವುದೂ ಕೂಡ ವಿಜ್ಞಾತವಾದಂತೆ ಆಗುತ್ತದೆಯೋ. ಈಗ ವಿಚಿತ್ರವಾಗಿದೆ. ಅದನ್ನೇನಾರು ಹೇಳ್ಕೊಟ್ರ ನಿಮ್ ಗುರು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಶ್ನೆ ಮಾಡಿ, ಕಥನ್ನು ಭಗವ ಸ ಆದೇಶೋ ಭವತೀತಿ. ಅಪ್ಪ ನೀನೇ ಹೇಳ್ಬಿಡು, ಹೇ ಭಗವ ಅಂದ್ರೆ ಭಗವನ್ ಅಂತ ಆರ್ಷ ಪ್ರಯೋಗ ಇದೆ. ಭಗವ ಸ ಆದೇಶೋ ಭವತಿ, ಅದೇ ಏನದ ಉಪದೇಶ ನೀನೇ ಹೇಳ್ಬಿಡು ಅಂತ. ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಪೂರ್ತಿ ಏಕತ್ವ ವಿಜ್ಞಾನವನ್ನ ಹೇಳ್ತಾನೆ. ಹೌದಾನೆ? ಅಲ್ಲಿ ಇಲ್ಲಿ ಹೇಳಿ ನೋಡಿ, ಇಲ್ಲಿ ಏನಾಶ್ರುತಂ ಶ್ರುತಂ ಭವತಿ ಅಮತ ಅಂತ ಹೇಳಿ ಇದು ಏಕ ವಿಜ್ಞಾನೇನ ಸರ್ವ ವಿಜ್ಞಾನ ಅವಧಾರ್ಯ ಅಂದ್ರೆ ಒಂದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಎನ್ನುವುದನ್ನ ತಿಳಿಸಿಕೊಟ್ಟಿದ್ದಾನೆ. ಯಾರು? ಅವರ ತಂದೆ ಅಲ್ಲಿಂದ ತಿಳಿಸ್ಕೊಟ್ಟ. ಅಲ್ಲಿ ಇದನ್ನ ಹೇಳ್ತಾರಲ್ಲ, ಯಾವುದರಿಂದ ಅಲ್ಲಿ ಅಂತ ಮುಂದೆ ಅದನ್ನ ಹೇಳ್ತಾರೆ. ಈ ಏನು ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃನ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಹೇಳಿ ಇನ್ನು 3 ಉದಾಹರಣೆ ಕೊಡ್ತಾನೆ. ಒಂದು ಲೋಹಮಣಿ, ಇನ್ನೊಂದು ನಖಕ್ಕಿಂತ ಇದು ಉದಾಹರಣೆ ಕೊಡ್ತಾರೆ. 3 ಕತ್ತರಿ ಕಬ್ಬಣ ಅದೆಲ್ಲ ಕೊಡ್ತಾರೆ. ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗುತ್ತೆ ಅಂತ ಹೇಳ್ತಾನಲ್ಲ, ಅಲ್ಲಿ ಅದು
ಸರ್ವವಿಜ್ಞಾನ ಏಕವಿಜ್ಞಾನೇನ ಸರ್ವವಿಜ್ಞಾನ ಅವಧಾರ್ಯ ಆ ಒಂದು ಮಂತ್ರ ಹೇಳಿರಿ. ಏಕೇನ ಮೃತ್ಪಿಂಡೇನ ಸರ್ವನಿರ್ಮಯಂ ವಿಜ್ಞಾತಂ ಸ್ಯಾತ್ ಇದೆಯಲ್ಲ, ಅದನ್ನು ಹೇಳಿ ಅವಧಾರ್ಯ ತಿಳಿಸಿ ಹೇಳಿ. ತತ್ ಸಂಪಿಪಾದ ಈಶಯ, ಅದನ್ನೇ ನಿರ್ಧಾರ ಮಾಡಿ ತಿಳಿಸಿ ಹೇಳಬೇಕೆಂದು, ಅದನ್ನು ನಾವು ಇದಮಿತ್ತಂ ಎಂಬುದಾಗಿ ತೋರಿಸಿಕೊಡಬೇಕೆಂದು ಏನ್ ಮಾಡ್ತಾರೆ. ಈಶಯ ಅಂದ್ರೆ ಇಚ್ಛಯ ಅಂತ. ಸಂಪಿಪಾದ ವಿಷಯ ಅಂದ್ರೆ ಸಂಪಾದಯಿತು ಇಚ್ಛಯ ಅಂದ್ರೆ ಇದಮಿತ್ತಂ ಎಂಬುದಾಗಿ ತಿಳಿಸಿಕೊಡಲು. ಸಂಪಾದಿತು ಅಂದ್ರೆ ಇವನು ಸ್ವಂತವಾಗಿ ಏನು ಹೇಳ್ತಾ ಇಲ್ಲ, ಕೇವಲ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಅದನ್ನ ಸಂಪಾದಿಸಿ ನಿರ್ಧರಿಸಿ ತಿಳಿಸಿಕೊಡುವುದಕ್ಕೋಸ್ಕರ, ಯಾವುದು ಏಕದ ವಿಜ್ಞಾನ ಇದೆಯಲ್ಲ ಅದನ್ನು ತಿಳಿಸಿಕೊಡೋದಕ್ಕೋಸ್ಕರ ಮುಂದೆ ಏನು ಹೇಳುತ್ತೆ ಉಪನಿಷತ್ತು, ಸದೇವ ಸೌಮ್ಯೇದಮಗ್ರಾಸೀದೇಕಮೇವಾದ್ವಿತೀಯಂ ಅಂತ ಹೇಳ್ತು. ಮತ್ತೆ ತಚ್ಚ ಆತ್ಮಗೃಹೀತವು ಸತ್ಯಾಂ ಸಂಪದ್ಯತೆ. ಹೀಗಿರುವುದರಿಂದ ಅದು ಏಕತ್ವ ವಿಜ್ಞಾನ ಮತ್ತೆ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಎಂಬುದು, ಇವೆಲ್ಲವೂ ಕೂಡ ಆತ್ಮಗೃಹೀತವು ಸತ್ಯಾಂ, ಪರಮಾತ್ಮನನ್ನು ಗ್ರಹಿಸಿದರೆ ಮಾತ್ರ, ಪರಮಾತ್ಮ ಎಂಬ ಅರ್ಥವನ್ನು ಗ್ರಹಣ ಮಾಡಿದರೆ ಮಾತ್ರ ಹೊಂದುತ್ತದೆ. ತಿಳಿಸಿಕೊಟ್ಟಂತೆ ಸಂಪತ್ತಿದೆ ಇದು ಒಟ್ಟೆ ನಿಶ್ಚಯನ ತಿಳಿಸಿಕೊಟ್ಟಂತೆ ಆಗುತ್ತದೆ. ಅನ್ಯಥಾ ಹಿ ಯೋಯಂ ಮುಖ್ಯ ಆತ್ಮ ಸ ನ ವಿಜ್ಞಾತಃ ಇತಿ ನೈವ ಸರ್ವವಿಜ್ಞಾನಂ ಸಂಪದ್ಯೇತ. ಅವನೇನು ಯಾವುದನ್ನು ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅಂತಂದ. ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ. ಮುಂಡಕದಲ್ಲೂ ಇದೆಯಲ್ಲ ಇದೇ ಮಂತ್ರ, ಇರಲಿ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ. ಈಗ ನಾವು ಇದನ್ನು ಹೇಳದೆ ಹೋಗಿಬಿಟ್ಟರೆ ಆವಾಗ ಏನಾಗುತ್ತೆ, ಏಕತ್ವವನ್ನು ಹೇಳಿದ ಹಾಗೆ ಆಗುವುದಿಲ್ಲ, ಮತ್ತೆ ಆ ಪರಮಾತ್ಮನನ್ನು ತಿಳಿಸಿಕೊಟ್ಟಂತೆ ಆಗುವುದಿಲ್ಲ. ಆವಾಗ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತಕ್ಕಂಥದ್ದು ಹೋಗಿಬಿಡುತ್ತೆ. ಯಾಕೆ, ಮುಖ್ಯವಾದ ಆತ್ಮನೇ ನಾವು ತಿಳಿದುಕೊಂಡಿಲ್ವಲ್ಲ. ಆದ್ದರಿಂದ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತದೆ ಎನ್ನುವುದು ಹೊಂದುವುದಿಲ್ಲ. ಅನ್ಯಥ ಬೇರೆ ಹಾಗಲ್ಲದೆ ಆತ್ಮಗ್ರಹಣ ಮಾಡದೆ ಬೇರೆ ಏನೋ ಅರ್ಥ ಮಾಡಿಬಿಟ್ರೆ ಹೀಗಾಗುತ್ತೆ. ತಥಾ ಪ್ರಾಗುತ್ಪತ್ತೇ ಏಕತ್ವವಧಾರಣಂ ಜೀವಸ್ಯ ಚ ಆತ್ಮಶಬ್ದೇನ ಪರಾಮರ್ಶ ಸ್ವಾಪಾವಸ್ಥಾಯಾಂಚ ತತ್ ಸ್ವಭಾವ ಸಂಪತ್ತಿ ಕಥನಂ ಪರಿಚೋದನಾ ಪೂರ್ವಕಂಚ ಪುನಃ ಪುನಃ ತತ್ವಮಸಿ ಇತ್ಯವಧಾರಣಂ ಇತಿ ಸರ್ವಮೇತತ್ ತಾದಾತ್ಮ್ಯ ಪ್ರತಿಪಾದನಾಯಾಮೇವ ಅವಕಲ್ಪತೆ ನ ತಾದಾತ್ಮ್ಯ ಸಂಪಾದನಾಯಾಮ್. ಮುಖ್ಯವಾದ ಭಾಗ ಹೇಗೆ ನಿರ್ಣಯ ಆಚಾರ್ಯರು ಅದಕ್ಕೋಸ್ಕರನೇ ಅವರ ಸರ್ವಜ್ಞರು ಅಂತ ಹೇಳೋದು. ನೋಡಪ್ಪ, ಇಷ್ಟೇ ಅಲ್ಲ, ತಥಾ ಇನ್ನೂ ಕೆಲವು ವಿಚಾರವನ್ನು ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಪ್ರಾಗುತ್ಪತ್ತೇ ಏಕತ್ವ ಅವಧಾರಣಂ. ಮೊಟ್ಟ ಮೊದಲಿಗೆ ಸದೇವ ಸೌಮ್ಯೇದಮಗ್ರ ಆಸೀತ್. ಅಗ್ರೆ ಅಗ್ರೆ ಇತ್ಯುಕ್ತೆ ಪ್ರಾಗುತ್ಪತ್ತೇ ಇತ್ಯರ್ಥ. ಅಗ್ರೆ ಅಂದ್ರೇನು, ಪ್ರಾಗುತ್ಪತ್ತೇ. ತಥಾ ಪ್ರಾಗುತ್ಪತ್ತೆ ಸದೇವ ಸೌಮ್ಯ ಇದಮಗ್ರ ಆಸೀತ್. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂದ್ಬಿಟ್ಟು ಏಕಮೇವ ದ್ವಿತೀಯಂ, ಎರಡನೆಯದು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲದ. ಯಾಕೆ, ಒಂದು ಅಂತ ಹೇಳಿದ ತಕ್ಷಣ ಒಂದು ಅಂತಕ್ಕಂಥದ್ದು ರಿಲೇಟಿವ್, ಎರಡಕ್ಕಿಂತ ಕಡಿಮೆ, ಸೊನ್ನೆಗಿಂತ ಜಾಸ್ತಿ, ಹೀಗೆ. ಆದರೆ ಇದು ನಾವು ಬಾಯಿಯನ್ನು ಹೇಳಬೇಕಲ್ಲ, ವಾಚಾರಂಭಣ ಅಷ್ಟೇ. ಅದಕ್ಕೋಸ್ಕರ ಒಂದು ಅಂತ ಹೇಳ್ತಾ ಇದ್ದೇವೆ. ಆದರೆ ಎರಡನೆಯದು ಅಂತ ಮತ್ತೊಂದಿಲ್ಲ. ಇಂತಹ ಏಕತ್ವ ಅವಧಾರಣಂ, ಏಕತ್ವವನ್ನು ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನು, ಜೀವಸ್ಯ ಚ ಆತ್ಮಶಬ್ದೇನ ಪರಾಮರ್ಶ. ಜೀವನನ್ನ ಇಲ್ಲಿ ಆತ್ಮಶಬ್ದ ಸ್ವರೂಪ ಸ್ವರೂಪ ಎಂಬುದಾಗಿ ಹೇಳಿದ್ದಾರೆ. ಜೀವ ಅಂತ ಹೇಳಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಆದರೂ ಕೂಡ ಏನು ಹೇಳಿದ್ದಾರೆ, ಇವನ ಸ್ವರೂಪ ಅಂತ ಹೇಳಿದ್ದಾರೆ. ಅದೇ ಪರಮಾತ್ಮನೇ ಯಾವನು ಸೃಷ್ಟಿ ಮಾಡಿದನೋ ಅವನೇ ಅನೇನ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳಿಬಿಟ್ಟ. ಅನೇನ ಜೀವೇನ ಆತ್ಮನ, ಇದು ಅದನ್ನೇ ಇಲ್ಲಿ ಹೇಳಿ, ಜೀವಸ್ಯ ಚ ಆತ್ಮಶಬ್ದೇನ ಪರಾಮರ್ಶ ಇದನ್ನು ಹೇಳಿದ್ದಾರೆ. ಮತ್ತೆ ಇನ್ನೊಂದೇನು ಹೇಳಿದ್ದಾರೆ,
ಸ್ವಾಪಾವಸ್ಥಾಯಾಂಚ ತತ್ ಸ್ವಭಾವ ಸಂಪತ್ತಿ ಕಥನಂ. ಮತ್ತೆ ಸ್ವಾಪಾವಸ್ಥೆಯಲ್ಲಿ ಅಂದರೆ ಪೂರ್ಣವಾದ ಅಂದರೆ ಏನು? ಕನಸು ಮತ್ತು ಜಾಗೃತಿನ ಸಂಪರ್ಕವಿಲ್ಲದ ನಿದ್ರೆ. ನಿದ್ರೆ ಅಂದ್ರೇನು? ಪೂರ್ಣವಾದ ನಿದ್ರೆ ಏನು? ಕನಸು ಮತ್ತು ಜಾಗೃತರ ಸಂಬಂಧ ಇಲ್ಲ. ಅದೇ ಜಾಗೃತರ ಸಂಬಂಧ ಎಲ್ಲರೂ ಇರುತ್ತೆ ನಿದ್ರೆನಲ್ಲಿ, ಅದನ್ನು ಹೇಳೋದೇನು ಅಂದ್ರೆ ಇಲ್ಲ ಇರುತ್ತೆ. ಕೆಲವರಿಗೆ ಕಣ್ಣು ಬಿಟ್ಕೊಂಡೇ ನಿದ್ರೆ ಮಾಡ್ತಾ ಇರ್ತಾರೆ. ನೋಡಿದ್ರೆ ನಮಗೆ ಎಲ್ಲ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ ಅನ್ನೋ ಆಗಿರುತ್ತೆ. ಗೊತ್ತಲ್ಲ, ಮೈಸೂರು ಮಹಾರಾಜರ ಬಂದ ಆಸ್ಥಾನದ ಒಬ್ಬ ಭಟ ಇದ್ದ, ಅವನ ಕತೆ. ಕಣ್ಣು ಬಿಟ್ಕೊಂಡೇ ಇದೆ, ಏನ್ರಿ ಎಷ್ಟೊಂದು ಕೆಲಸ ಮಾಡ್ತಾನೆ ಅಂದ್ರೆ ಏನಿಲ್ಲ, ಕಣ್ಣು ಬಿಟ್ಕೊಂಡೇ ನಿದ್ರೆ ಮಾಡ್ತಾ ಇದ್ದಂತ. ಹಾಗೆ ಇಲ್ಲಿ ಆ ಕನಸು ಮತ್ತು ಜಾಗೃತಿನ ಸಂಪರ್ಕವಿಲ್ಲದ ನಿದ್ರೆ, ಅದಕ್ಕೆ ಈ ಸ್ವಾಪ ಅಂತ ಹೆಸರು. ಅಲ್ಲಿ ಆ ಒಂದು ಅವಸ್ಥೆಯಲ್ಲಿ ತತ್ಸ್ವಭಾವ ಸಂಪತ್ತಿ ಕಥನಂ. ತತ್ಸ್ವಭಾವ ಅಂತಂದ್ರೇನು? ತನ್ನ ಸ್ವರೂಪ, ಆ ಸ್ವರೂಪದಲ್ಲೇ ಇವನು ಲಯವಾಗಿರುತ್ತಾನೆ, ಸ್ವರೂಪದಲ್ಲೇ ಇರುತ್ತಾನೆ, ಯಾವ ದ್ವೈತದ ಸಂಬಂಧವೂ ಸಂಪರ್ಕವೂ ಇರುವುದಿಲ್ಲ ಎಂಬುದಾಗಿ ಸ್ವಭಾವ ಸಂಪತ್ತಿಯನ್ನು ಹೇಳಿರುವುದು. ಆಮೇಲಿಂದ ಪರಿಚೋದನಾ ಪೂರ್ವಕಂಚ ಪುನಃ ಪುನಃ ತತ್ವಮಸಿ ತತ್ವಮಸಿ ಇತಿ ಅವಧಾರಣಂ. ಪರಿಚೋದನ, ಚೋದನ ಅಂದರೆ ಕ್ವಶ್ಚನ್ ಮಾಡ್ತಕ್ಕಂಥದ್ದು, ಸಂಶಯ ಕ್ವಶ್ಚನ್ ಮಾಡ್ತಕ್ಕಂಥದ್ದು. ಪರಿಚೋದನ ಅಂದರೆ ಪೂರ್ಣವಾಗಿ ಒಂದು ಪ್ರಶ್ನಾರ್ಥಕವಾಗಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಪೂರ್ವಕವಾಗಿ ಪುನಃ ಪುನಃ ತತ್ವಮಸಿ ಬಂದು ಕೇಳ್ತಾನೆ, ಅವನು ಹೇಳ್ತಾನೆ ತತ್ವಮಸಿ ಅಂತ ಹೇಳ್ತಾನೆ. ಹೀಗೆ ಪ್ರಶ್ನೆ ಕೇಳ್ತಾ ಪುನಃ ಪುನಃ ಪರಿಚೋದನಾ ಪೂರ್ವಕ ಪುನಃ ಪುನಃ ಪ್ರಶ್ನೆ ಮಾಡುವುದರ ಮೂಲಕ ಏನಾಗುತ್ತೆ? ತತ್ವಮಸಿ ಇತಿ ಅವಧಾರಣಂ. ತತ್ವಮಸಿ ಎಂಬುದಾಗಿ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಇತಿ ಸರ್ವಮೇತತ್, ಇವೆಲ್ಲ ಅಂಶಗಳೂ ಕೂಡ ಏನಾಗಿದೆ? ತಾದಾತ್ಮ್ಯ ಪ್ರತಿಪಾದನಾಯಾಮೇವ ಅವಕಲ್ಪತೆ, ನ ತಾದಾತ್ಮ್ಯ ಸಂಪಾದನಾಯ. ಇದೆಲ್ಲವೂ ಕೂಡ ತಾದಾತ್ಮ್ಯವನ್ನ ಅಂದ್ರೇನು? ಏಕಮೇವಾದ್ವಿತೀಯತ್ವವನ್ನ ಮತ್ತು ಈ ಬೇರೆ ಎಲ್ಲವೂ ಕೂಡ ಆತ್ಮವಸ್ತುವಿನಲ್ಲಿ ತಾದಾತ್ಮ್ಯವನ್ನು ಹೊಂದಿದೆ. ಎಲ್ಲ ಅಧ್ಯಾರೋಪ ದೃಷ್ಟಿಯಲ್ಲಿ ಹೇಳೋದು ಮಾತಷ್ಟೇ, ಯಾವುದು ಹೇಳೋದಕ್ಕೂ ಆಗೋದಿಲ್ಲ. ಇವೆಲ್ಲವೂ ಕೂಡ ಆ ಒಂದು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ, ತಾದಾತ್ಮ್ಯವನ್ನ ಅಂದ್ರೇನು? ಅಭೇದವನ್ನ ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಬಂದಿದೆ ಎಂದು ಹೇಳಿದರೆ ಚೆನ್ನಾಗಿ ಹೊಂದುತ್ತೆ, ಅಷ್ಟೇ ಹೊರತು ನ ತಾದಾತ್ಮ್ಯ ಸಂಪಾದನೆ ತಾದಾತ್ಮ್ಯ ಸಂಪಾದನಾಯ. ಮತ್ತು ತಾದಾತ್ಮ್ಯವನ್ನ ಸಂಪಾದನೆ ಮಾಡಬೇಕು ಅಂತ ಇದ್ರೆ ಹೊಂದೋದಿಲ್ಲ. ಏನು ಹಾಗಂತ ಅಂತಂದ್ರೆ, ಈ ಪ್ರತಿಪಾದನೆ ಮಾಡೋದು ಅಂತಂದ್ರೆ ಏನು? ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಈಗ ಇದು ಬ್ರಹ್ಮಸೂತ್ರ ಭಾಷ್ಯ. ಈ ಬ್ರಹ್ಮಸೂತ್ರ ಭಾಷ್ಯವನ್ನ ನೋಡಿ, ಇದು ಬ್ರಹ್ಮಸೂತ್ರ ಭಾಷ್ಯ ಎಂಬುದಾಗಿ ನಾವು ಸಿದ್ಧ ಮಾಡಿ ತೋರಿಸಿದರೆ, ಯಾಕೆ ನೋಡ್ರಿ, ಸೂತ್ರ ಇದೆ ನೋಡ್ರಿ, ಇಲ್ಲಿ ಅನ್ವಯಾದಿತ್ಯ ಸ್ಯಾದ ಅವಧಾರಣ ಕಾರ್ಯಾಖ್ಯಾನದ ಪೂರ್ವ ಮುಂದೆ ಬೇಕಾ? ಕಾರಣ ಹೇತುವನ್ನು ಹೇಳಿ ಸಿದ್ಧ ಮಾಡಿ ತೋರಿಸಿದರೆ ಅದು ಪ್ರತಿಪಾದನೆ ಮಾಡಿ ತೋರಿಸುವುದು. ಅಂದ್ರೆ ಏನು? ಈ ಬ್ರಹ್ಮಸೂತ್ರ ಭಾಷ್ಯವೇ ಅದು. ಅದನ್ನ ನಿಶ್ಚಯ ಮಾಡಿ ಪದವಾಕ್ಯ ಪ್ರಮಾಣಗಳ ಮೂಲಕ ಸಿದ್ಧ ಮಾಡಿ ತೋರಿಸುವುದಕ್ಕೆ ಏನು? ಪ್ರತಿಪಾದನೆ ಎಂಬುದಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ಯಾವುದು? ಸಂಪಾದನೆ. ಈ ಸಂಪಾದನೆ ಅಂತಂದ್ರೆ ಏನು? ಸಂಪಾದನೆ ಅಂತಂದ್ರೆ ಒಂದು ನಮ್ಮ ಹತ್ರ ಇವಾಗ ಇಲ್ಲದೆ ಇರತಕ್ಕಂಥದ್ದನ್ನ ತಂದುಕೊಳ್ತಕ್ಕಂಥದ್ದು. ಏನು? ದುಡ್ಡನ್ನು ಸಂಪಾದನೆ ಮಾಡಬೇಕು, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತಾರೆ. ಅದು ಲೌಕಿಕ ಅರ್ಥದಲ್ಲಿ. ಅದು ಇಲ್ಲೂ ಅದೇ ಅರ್ಥವೇ, ಸ್ವಲ್ಪ ಬೇರೆ. ಇಲ್ಲಿ ಸಂಪಾದನೆ ಎಲ್ಲಿಂದಲೂ ಸಂಪಾದನೆ ಮಾಡಬೇಕಾದಿಲ್ಲ. ಇಲ್ಲಿ ಏನು? ಇಲ್ಲಿ ಹಾಗೆಂದು ಏನೋ ಬೇರೆ ವಿಧವಾಗಿ
ಕಲ್ಪನೆ ಮಾಡ್ಕೊಳ್ಳೋದು ಬೇರೆ ವಿಧವಾಗಿ. ಅಂದರೆ ಏನು, ಹಾಗೆಂದು ಉಪಾಸನೆ ಮಾಡಬೇಕು, ಹಾಗೆಂದು ಧ್ಯಾನ ಮಾಡಿ, ಏನ ಹೀಗೇಂತಿಲ್ಲ, ಬೇಕಾದಷ್ಟು ವಿಚಾರ ಹಾಗೆ. ಇಲ್ಲಿ ಈ ಪ್ರತಿಪಾದನೆ ಮಾಡತಕ್ಕಂಥದ್ದು ಯಾವುದೂ ಇಲ್ಲ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಸಿಕೊಡುವುದಕ್ಕೆ ಪ್ರತಿಪಾದನೆ, ಮತ್ತು ಇರುವುದನ್ನ ಬೇರೆಯದಾಗಿ ಕಲ್ಪಿಸಿ ತಿಳಿಯುವುದಕ್ಕೆ ಸಂಪಾದನೆ. ಒಂದು ಪ್ರತಿಪಾದನೆ, ಒಂದು ಸಂಪಾದನೆ. ಇದು ಸಂಪಾದನೆ ಅಲ್ಲ, ಇದು ಪ್ರತಿಪಾದನೆ. ಇದ್ದದ್ದನ್ನ ಇದ್ದ ಹಾಗೆ ತಿಳಿಸಿಕೊಡ್ತಕ್ಕಂಥದ್ದು ಯಾವ ಉತ್ಪ್ರೇಕ್ಷೆಯಾಗಲಿ, ಮತ್ತೆ ಇನ್ಯಾವುದೋ ಉಪಮಾನ ಯಾವುದೂ ಇಲ್ಲ. ದೃಷ್ಟಾಂತ ಇರೋದನ್ನ ಇರೋ ಹಾಗೆ ತಿಳಿಸ್ಕೊಳ್ಳೋದಷ್ಟೆ, ಅದು ಇಲ್ಲಿ ಆಗಿರೋದು ಅಂತ ಹೇಳಿ. ಇನ್ನು ಈ ಒಂದು ಇನ್ನು ಸ್ವಲ್ಪ ನಾಳೆ ಮಾಡಬೇಡ. ಈ ಪೂರ್ವ ಪಕ್ಷದಲ್ಲಿ ಕೆಲವು ಆಕ್ಷೇಪಣೆ ಹಾಕಿದ್ದ ಅವನು. ಈಗ ಈ ಸಿದ್ಧವಾದ ತೋರಿಸ್ ಆಯ್ತು. ಈಗ ಪೂರ್ವ ಪಕ್ಷದ ಆಕ್ಷೇಪಣೆ ಇದೆಯಲ್ಲ, ಆ ಆಕ್ಷೇಪಣೆಗಳನ್ನ ಪೂರ್ವ ಪಕ್ಷ ನಮಗೆ ಆಕ್ಷೇಪಣೆ, ಅವನಿಗೆ ಆ ಸಿದ್ಧಾಂತ. ಅದು ಅವನಿಗೆ ಸಿದ್ಧಾಂತ ಏನು, ಇಲ್ಲಿ ಆತ್ಮ ಶಬ್ದದಿಂದ, ಇಲ್ಲಿ ಸತ್ ಶಬ್ದದಿಂದ ಆತ್ಮ ಎಂಬ ಅರ್ಥವನ್ನು ಮಾಡಬಾರದು. ಮತ್ತೆ ಇಲ್ಲಿ ಇನ್ನೊಂದು ಕಡೆ ಆತ್ಮವಾದ ಮೇಕಾಯಿದೆ, ಅಲ್ಲಿ ಅಲ್ಲಿ ಆತ್ಮ ಶಬ್ದದಿಂದ ಪರಮಾತ್ಮ ಎಂಬುದಾಗಿ ಗ್ರಹಣ ಮಾಡಬಾರದು, ವಿರಾಟ್ ಆತ್ಮ ಎಂಬುದಾಗಿ ಮಾಡಬೇಕು. ಹೀಗೆ ಅವನ ಸಿದ್ಧಾಂತ ಇತ್ತಲ್ಲ, ಅದನ್ನು ತೆಗೆದುಕೊಂಡು ಅದನ್ನ ತಪ್ಪು ಎಂಬುದಾಗಿ ತೋರಿಸಿಕೊಡ್ಬೇಕು. ನೋಡಿ, ಎರಡೂ ಮಾಡಬೇಕು. ಸಿದ್ಧಾಂತವನ್ನ ಸಮರ್ಥನೆ ಮಾಡಬೇಕು, ಮತ್ತೆ ಆ ಪೂರ್ವ ಪಕ್ಷದವರು ಏನು ಸಿದ್ಧಾಂತ ಹೇಳಿರ್ತಾರೆ ನೋಡಿ, ಅವರ ನಿರ್ಣಯ, ಅದರಲ್ಲಿ ದೋಷವನ್ನು ಹೇಳಬೇಕು. ಎರಡನ್ನೂ ಮಾಡಬೇಕು. ನಿಮ್ಗೆ ಯಾಕ್ರಿ ಅವ್ರ ದೋಷ ನೀವು ಹೇಳೋದು, ನಿಮ್ಮ ಸಿದ್ಧಾಂತ ನೀವು ಹೇಳ್ರಿ. ಇಲ್ಲ, ಅದು ಶಾಸ್ತ್ರ ಅಂತ ಆಗೋದಿಲ್ಲ. ನಮ್ಮ ಸಿದ್ಧಾಂತ ನಾವು ಹೇಳ್ಕೊಂಡೋದ್ರೆ ಇನ್ನೊಬ್ಬ ಅದನ್ನ ಯಾಕ್ರಿ ಒಪ್ತಾನೆ, ಅವನ ಸಿದ್ಧಾಂತ ಒಪ್ಕೋತಾನೆ. ಈಗ ಈ ದಾರಿಯಲ್ಲಿ ಹೋಗಬಾರದು ಅಂತ ಹೇಳಬೇಕು. ಈ ದಾರಿಯಲ್ಲಿ ಹೋಗಬಾರದು ಅಂತ ಅಂದ್ಬಿಟ್ರೆ ಪ್ರಶ್ನೆ ಬೇಕಾದಷ್ಟು ಬರುತ್ತೆ. ಯಾಕೆ ಹೋಗಬಾರದು, ಕುತೂಹಲ, ನೋಡೇ ಬಿಡೋಣ ಹೋಗಿ. ಆದರೆ ಇನ್ನೊಬ್ಬ ಹೇಳ್ತಾನೆ, ಇಲ್ಲಪ್ಪ, ಈ ದಾರಿಯಲ್ಲಿ ಯಾಕೆ ಹೋಗಬಾರದು ಗೊತ್ತೇನು, ಈ ದಾರಿಯಲ್ಲಿ ಹೋದರೆ ಮುಂದೆ ನಿನಗೆ ಕಾವೇರಿ ನದಿ ಸಿಕ್ಬಿಡುತ್ತೆ, ದಾಟ್ಕೊಂಡು ಮುಂದೆ ಹೋಗಕ್ಕಾಗಲ್ಲ. ಆದ್ದರಿಂದ ಹೀಗೆ ಹೋಗು, ಅಲ್ಲಿ ಕಾವೇರಿ ನದಿ ಸೇತುವೆ ಕಟ್ಟಿದ್ದಾರೆ, ಅದ್ರ ಮೇಲೆ ಹೋಗು ಅಂಥೇಳಿ. ಹೀಗೆ ಹೋಗಿ ಏನಾಗುತ್ತೆ, ದೋಷ. ಅದು ಕಾವೇರಿ ನೀರಿದೆ, ನೀನು ಹೋಗಕ್ಕಾಗೋದಿಲ್ಲ. ಕಾರಣನೂ ಹೇಳಾಯ್ತು, ಅದ್ರಲ್ಲಿರ್ತಕ್ಕಂಥ ದೋಷ. ಈ ದಾರಿಯಲ್ಲಿ ಹೋಗಲ್ಲ ಅಷ್ಟೇ, ಅಲ್ಲಿ ನದಿಗೆ ಹೋಗಿ ನಿಂತು ಬಿಡುತ್ತೆ. ಎರಡನ್ನೂ ಹೇಳಬೇಕು. ಹಾಗಾಗಿ ಆ ಪೂರ್ವ ಪಕ್ಷ ಏನು ಹೇಳಿದ್ದಾನೆ, ಅವನ ಒಂದು ಸಿದ್ಧಾಂತ, ಅದಕ್ಕೆ ಬಳಸಿದ್ದಂಥ ಯುಕ್ತಿ, ಇವೆಲ್ಲ ಇದೆಯಲ್ಲ, ಇದು ಸರಿ ಇಲ್ಲಪ್ಪ ಅಂತ ತೋರಿಸ್ಕೊಡ್ಬೇಕು. ಆ ಕೆಲಸವನ್ನ ಈ ಆಚಾರ್ಯರು ಮಾಡಿದ್ದಾರೆ. ಅದನ್ನು ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.